ನಲ್ಲಿ ಒಂದು ರೌಂಡ್ ಸುತ್ತಿದ್ರು. ಫಾರ್ ಎ ಚೇಂಜ್ ಅನ್ನೋಂತೆ ಜಾಗಿಂಗ್ ಡ್ರೆಸ್ನಲ್ಲಿ ಸಿಎಂ ಸ್ಟೇಡಿಯಂಗೆ ಆಗಮಿಸಿದ್ರು. This event was held here last year also, and I have participated in it. The marathon event is supported by our government and guided by the Sports Authority of Karnataka. ಓಪನ್ 10K, ಸೀನಿಯರ್ ಸಿಟಿಜನ್ ಹಾಗೂ ವೀಲ್ ಚೇರ್ ಇವೆಂಟ್ಗಳು ಎಲ್ಲರ ಗಮನ ಸೆಳೆದವು. ಪುಟ್ಟ ಪುಟ್ಟ ಮಕ್ಕಳು, ವೃದ್ಧರು ಪಾಲ್ಗೊಂಡಿದ್ರು. ಹಲವು ಸಂದೇಶಗಳನ್ನ ಹೊತ್ತು ಓಡಿದ್ರು. Well, it's not just raising money. Back to the action. Inspector General Intelligence. TCS World 10K ತುಂಬಾನೇ ಖುಷಿ ಕೊಡುತ್ತೆ ಈ ತರ ಒಂದು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸಾವಿರಾರು ಜನ ಇವತ್ತು ಸೇರಿದ್ದಾರೆ. ಲಾಸ್ಟ್ ಇಯರ್ 23,000 ಪ್ಲಸ್ ಸೇರಿದ್ರು. ಈ ಸಲ ಅದಕ್ಕಿಂತ ಹೆಚ್ಚಿಗೆ ಸೇರಿದ್ದಾರೆ. ಮ್ಯಾರಥಾನ್ ಓಡಿದೆ, ತುಂಬ ಇದು ಬಂತು, ಮಜಾ ಬಂತು. ಈ ಮಜಾರನ್ನು ನಾನು ಲಾಸ್ಟ್ ಇಯರ್ ಕೂಡ ಓಡಿದ್ದೆ, ಈ ಇಯರ್ ಕೂಡ ಓಡ್ತಾ ಇದ್ದೀನಿ, ಮತ್ತು ನೆಕ್ಸ್ಟ್ ಇಯರ್ ಕೂಡ ಓಡಬೇಕು ಅಂತಿದ್ದೀನಿ. ಅಲ್ಲಿ ತುಂಬ ಎಲ್ಲ ವಾಟರ್ಸು, ಎನರ್ಜಿ ಡ್ರಿಂಕ್ಸ್ ಎಲ್ಲ ಇತ್ತು. ಅಲ್ಲಿ ಆರೆಂಜಸ್ಸು ಎಲ್ಲ ಚೀರ್ ಚೆನ್ನಾಗಿ ಮಾಡ್ತಾಯಿದ್ರು. ಹೆಣ್ಣೊಂದು ಕಲಿತಾರೆ, ಶಾಲೆಯೊಂದು ತೆರೆದಂತೆ. ನಾವಿಬ್ಬರು ನಮಗಿಬ್ಬರು, ಸ್ಟಾಪ್ ಪೊಲ್ಯೂಷನ್, ಗೋ ಗ್ರೀನ್, ಹೀಗೆ ಅನೇಕ ಸಂದೇಶಗಳು ರನ್ನಲ್ಲಿದ್ವು. ವರ್ಲ್ಡ್ 10Kನಲ್ಲಿ ಸೆಲೆಬ್ರಿಟಿಗಳ ದಂಡೆ ಇತ್ತು. ಮಾಜಿ ಕ್ರಿಕೆಟಿಗರಾದ ವೆಂಕಟೇಶ್ ಪ್ರಸಾದ್, ಸುನಿಲ್ ಜೋಶಿ, ಸುಜಿತ್ ಸೋಮಸುಂದರ್, ನಟ ಶ್ರೀನಗರ ಕಿಟ್ಟಿ, ಗೋಲ್ಡನ್ ಸ್ಟಾರ್ ಗಣೇಶ್, ಬಾಲಿವುಡ್ ನಟ ರಾಹುಲ್ ಬೋಸ್, ಸಿದ್ಧಾರ್ಥ್ ಮಲ್ಯ, ಗುಲ್ ಪನಾಗ್ ಸೇರಿದಂತೆ ಹಲವರು ಭಾಗವಹಿಸಿ ಅಥ್ಲೀಟ್ಗಳಿಗೆ ಚೀರ್ ಮಾಡಿದ್ರು. ಒಟ್ನಲ್ಲಿ ನಿನ್ನೆ ಕಂಠೀರವ ಸ್ಟೇಡಿಯಂನಲ್ಲಿ ಅಥ್ಲೀಟ್ಗಳ ಕಲರವದ ಜೊತೆಗೆ ಸೆಲೆಬ್ರಿಟಿಗಳ ಕಲರವ ಸಹ ಇತ್ತು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಸಿಕ್ಸರ್ನಲ್ಲಿ ಈಗ ಮತ್ತೊಂದು ಸ್ಮಾಲ್ ಬ್ರೇಕ್.